ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಇಂದು ನಾನು ನಿಮಗೆಲ್ಲ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ಊರಿನಲ್ಲಿ ಚಂದ್ರಸೇನ ಎಂಬ ರಾಜನು ಸುಗುಣ ಪಾಟೀಲ ಎಂಬ ತನ್ನ ಮಂತ್ರಿಯೊಡನೆ ಇದ್ದನು. ತನ್ನ ರಾಜ್ಯದಲ್ಲಿ ತನ್ನ ಪ್ರಜೆಗಳು ಒಬ್ಬರೂ ಸಹ ಬಡವರಾಗಿರಬಾರದು, ಎಲ್ಲರೂ ಸಹ ಸುಖ ಸಂತೋಷದಿಂದ ಬಾಳಬೇಕೆಂದು ಆ ರಾಜನು ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ತಿದ್ದ. ಒಮ್ಮೆ ಹೀಗೆ ಆ ರಾಜನು ಸಾಯಂಕಾಲದ ವೇಳೆಯಲ್ಲಿ ವಾಯುವಿಹಾರಕ್ಕೆಂದು ತನ್ನ ಮಂತ್ರಿಯೊಡನೆ ಹೋಗ್ತಾ ಇರ್ತಾರೆ. ಇನ್ನೇನು ಕತ್ಲೆ ಆಗ್ತಾ ಬರುತ್ತೆ. ಆಗ ಆ ರಾಜರು ಕುದುರೆಯನ್ನು ವೇಗವಾಗಿ ಓಡಿಸಿ ರಾಜಭವನದ ಕಡೆ ಹೋಗ್ತಾರೆ. ಆಗ ರಾಜರು ಹೇಳ್ತಾರೆ, ಕುದುರೆಯನ್ನು ನಿಲ್ಲಿಸಿ, ಇವನ್ಯಾರು ಹರಿದ ಬಟ್ಟೆಯನ್ನು ತೊಟ್ಟು ಚಳಿಯನ್ನು ಲೆಕ್ಕಿಸದೆ ಇವನು ಕೆಲಸ ಮಾಡುತ್ತಿದ್ದಾನೆ ಎಂದು ಆ ರಾಜ ತನ್ನ ಮಂತ್ರಿಗೆ ಕೇಳಿದಾಗ ಮಂತ್ರಿ ಹೇಳ್ತಾರೆ, ರಾಜರೇ, ಇವನು ಶೇಷಶರ್ಮ ಎಂಬ ಪ್ರಕಾಂಡ ಪಂಡಿತ, ಇವನು ತುಂಬ ಶ್ರಮಜೀವಿ ಅಂತ ಆ ಮಂತ್ರಿ ರಾಜರಿಗೆ ಹೇಳ್ತಾರೆ. ರಾಜರು ಹೇಳ್ತಾರೆ, ಇವನಿಗೆ ರಾಜಭವನಕ್ಕೆ ಕರೆಸಿಬಿಟ್ಟು ಇವನಿಗೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ. ಆಗ ಮಂತ್ರಿ ಹೇಳ್ತಾರೆ, ಕ್ಷಮಿಸಿ ರಾಜರೇ, ಇವನು ಯಾರಿಂದಲೂ ಸಹ ಏನನ್ನು ಸಹ ಬಯಸಲು ಇಷ್ಟಪಡುವುದಿಲ್ಲ ಎಂದು ಮಂತ್ರಿ ರಾಜರಿಗೆ ಹೇಳಿದಾಗ ರಾಜರೇ ಹೇಳ್ತಾರೆ, ನಾವೇ ಏನಾದರೂ ಉಪಾಯ ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಮಾರನೇ ದಿನ ಶೇಷಶರ್ಮನ ತೋಟದಲ್ಲಿ ಒಂದಿಷ್ಟು ಚಿನ್ನದ ನಾಣ್ಯಗಳು ಸಿಗ್ತವೆ. ಆ ಚಿನ್ನದ ನಾಣ್ಯಗಳನ್ನು ಇಟ್ಕೊಂಡು ಸೀದಾ ಆ ಶೇಷಶರ್ಮ ರಾಜಭವನದ ಕಡೆ ಹೋಗ್ತಾರೆ. ರಾಜಭವನದಲ್ಲಿ ರಾಜರಿಗೆ ತನ್ನ ಕೈಯಲ್ಲಿದ್ದ ಚಿನ್ನದ ನಾಣ್ಯಗಳ ಬಗ್ಗೆ ತಿಳಿಸ್ತಾರೆ. ಇದನ್ನು ಯಾರದು ಎಂದು ತಿಳಿದುಕೊಂಡು ಅವರಿಗೆ ಒಪ್ಪಿಸಿಬಿಡಿ ಎಂದು ಶೇಷಶರ್ಮ ರಾಜರಿಗೆ ಹೇಳಿದಾಗ ರಾಜರು ಹೇಳ್ತಾರೆ, ಇದು ನಿನ್ನ ತೋಟದಲ್ಲೇ ಸಿಕ್ಕಿದೆ, ಹಾಗಾಗಿ ಇದನ್ನು ನೀನೇ ಅನುಭವಿಸ್ಬೇಕು ಅಂತ ರಾಜರು ಶೇಷಶರ್ಮನಿಗೆ ಹೇಳ್ತಾರೆ. ಆಗ ಶೇಷಶರ್ಮ ಹೇಳ್ತಾನೆ, ನೋಡಿ ರಾಜರೇ, ನನ್ನ ತೋಟಕ್ಕೆ ಹಲವಾರು ಹಕ್ಕಿಗಳು ಬರ್ತಾವೆ, ನವಿಲು ಜಿಂಕೆಗಳು ಬರ್ತಾವೆ. ಅವು ನಮ್ಮದೆಂದರೆ ದ್ರೋಹವಾಗುತ್ತದೆ ಅಲ್ಲವೇ? ನಮ್ಮ ತೋಟದ ಹಣ್ಣುಗಳನ್ನು ಹಲವಾರು ಜನ ತಿಂತಾರೆ, ಅವರೂ ಸಹ ನಮ್ಮವರೆಂದರೆ ಆಗುತ್ತದೆ. ಹಾಗಾಗಿ ಇದನ್ನು ಯಾರದು ಎಂದು ತಿಳಿದುಕೊಂಡು ಅವರಿಗೆ ಒಪ್ಪಿಸಿಬಿಡಿ ರಾಜರಿಗೆ ಹೇಳ್ತಾರೆ. ನನ್ನ ಹಣೆಯಲ್ಲಿ ಎಷ್ಟು ಬರೆದೆಯೋ ಅಷ್ಟರಲ್ಲೇ ನಾನು ಸುಖ ಸಂತೋಷದಿಂದ ಇದ್ದೀನಿ. ಹಣೆ ಬರಹವನ್ನು ಬದಲಾಯಿಸಲು ಬರದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಎಂದು ಶೇಷಶರ್ಮ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಸೊ ಫ್ರೆಂಡ್ಸ್, ಈ ಕಥೆಯ ನೀತಿ ಏನಪ್ಪ ಅಂತಂದರೆ, ನಾವು ಯಾವಾಗಲೂ ಸಹ ಪ್ರಾಮಾಣಿಕವಾಗಿರಬೇಕು. ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.